ಈಗ ಅರ್ಚನಾಯಿಂದ ಶುರು ಮಾಡೋಣ. ಅವ್ರಿಬ್ರು ಬಗ್ಗೆ ಎರಡೆರಡು ಸುಳ್ಳು ಹೇಳ್ಬೇಕು. ಸುಳ್ಳು. ಅಮೃತಂಗ್ ಬೇಜಾನ್ ಜನ ಬಾಯ್ ಫ್ರೆಂಡ್ಸ್. ಅಮೃತ ಸಿಕ್ಕಾಪಟ್ಟೆ ಮೇಕಪ್ ಮಾಡಿ. ಖುಷಿ ಅಂತ ಕೆಟ್ಟ ಕುಲಿಗೆಟ್ಟ ಹುಡುಗಿ ಇನ್ನೊಬ್ಳು ಗೊತ್ತಿಲ್ಲ ನಂಗೆ. ಆಮೇಲೆ ಸಿಕ್ಕಾಪಟ್ಟೆ ಜಿಪ್ಣಿ ಖುಷಿ. ಈಗ ಏನಾದ್ರೂ ರಿಯಾಕ್ಷನ್ ಬಂತ ಕೆಲವ್ರಿಗೆ ಹಂಗೆ ಏನ್ ಮಾಡಿದ್ರು ಮುಖದಲ್ಲಿ ಆಕ್ಟಿಂಗ್ ಬರಲ್ಲ ಅನ್ನಕ್ಕೆ ನೀವೇ ಏನ್ ಎಕ್ಸ್ಟ್ರಾರ್ಡಿನರಿ ಅನ್ನಿಸ್ಲಿಲ್ಲ. ಖುಷಿ ಅರ್ಚನಾ ಬಗ್ಗೆ ಎರಡು ಸುಳ್ಳು. ಅರ್ಚನಾಗ ಆಕ್ಚುಲಿ ಒಂಚೂರು ಕಾಮಿಡಿ ಸೆನ್ಸೇ ಇಲ್ಲ. ಆ ಟೈಮಿಂಗ್ ಅಂತೂ ಇಲ್ವೇ ಇಲ್ಲ. ಅವಳಿಗೆ ಮಾತಾಡೋದಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಅಮೃತ ಬಂದು ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಅಮೃತ ಸ್ಕ್ರೀನ್ ಮೇಲೆ ಓಕೆ ಸುಮಾರು ದಪ್ಪ ಆಗ್ಬಿಟ್ಟಿದ್ದಾಳೆ. ಅಂತೂ ಇಲ್ವೇ ಇಲ್ಲ, ದಪ್ಪ ಆಗ್ಬಿಟ್ಟಿದ್ದಾಳೆ, ಸ್ವಲ್ಪ ಜಾಸ್ತಿ ದಪ್ಪ ಆಗ್ಬಿಟ್ಟಿದ್ದಾಳೆ. ನನ್ ಜಾಯ್ಲೈನ್ ತರಕಾರಿ ಕತ್ತರಿಸ್ಬಿಡ್ಬೋದು ಹಂಗ ಅಷ್ಟು ಶಾರ್ಪ್. ಅಮೃತ ಕಮಾನ್. ಅರ್ಚನಾ ಮಾತು ತುಂಬಾ ಕಡಿಮೆ, ಮಾತಾಡಿದ್ರೆ ಮುತ್ತುದ್ರೋಗುತ್ತೆ ಅನ್ನಷ್ಟು ಸೈಲೆಂಟ್, ಮಾತಾಡಲ್ಲ. ಆಮೇಲೆ ಕನ್ನಡ ಸಿನಿಮಾ ಮಾಡಕ್ ಡೇಟ್ಸ್ ಇಲ್ಲ ಅವಳ ಹತ್ರ. ಕಾಯಿ ತುರಿತಾ ಇದೀನಿ, ಅಷ್ಟು ಬಿಸಿ ಬಿಸಿ. ಎಲ್ಲದಕ್ಕೂ ಟೈಮ್ ಬರುತ್ತೆ. ಟೈಮ್ ಬರುತ್ತೆ. ಖುಷಿ ಸಿಕ್ಕಾಬಟ್ಟೆ ರೂಡ್ ಒಂಥರ, ಅಂದ್ರೆ ಅವಳ ಮುಖ ನೋಡಿದ್ರೆ ಮಾತಾಡ್ಬೇಕಂತಾನೆ ಅನ್ಸಲ್ಲ. ಆ ತರ ಒಂಥರ ಡೋಂಟ್ ಟಾಕ್ ಟು ಮೀ ಅನ್ನೋ ತರಾನೇ ಇರ್ತಾಳೆ. ಶಿ ಇಸ್ ನಾಟ್ ವೆರಿ ಸ್ವೀಟ್. ಐ ಥಿಂಕ್ ನನ್ ಇಂಡಸ್ಟ್ರಿಯಲ್ಲಿ ಅಷ್ಟು ರೂಡ್ ಆಗಿರೋರು ಯಾರನ್ನೂ ನೋಡೇ ಇಲ್ಲ. ಖುಷಿ ಆಪೋಸಿಟ್ ಹೆಸರು ಇಟ್ಬಿಟ್ಟಿರೋರು ಫ್ಯಾಮಿಲಿ. ಯಾವ ಗಳಿಗೆಲಿಟ್ರೋ ಖುಷಿ. ಆಮೇಲೆ ಅದು ಒಂದು. ಆಮೇಲೆ ಯೋಚನೆ ಮಾಡು ಬರ್ಲಿ. ಎಷ್ಟು ಕೆಟ್ಟದಾಗ ಅಡಿಗೆ ಮಾಡ್ತಾಳೆ ಗೊತ್ತಾ? ಅಯ್ಯಪ್ಪ, ಅಷ್ಟು ಯಾವ್ದಾದ್ರು ಅಮೃತ್ಸರಿ ಪನೀರ್ ಬುರ್ಜಿ ಬಾಯಲ್ಲಿ ಇಡಕ್ ಆಗ್ಲಿಲ್ಲ. ದೇವ್ರ ಮೇಲೆ ಹೆಬ್ಬಾರ್ಸ್ ಕಿಚನ್ ಅದು ಇದು ಸಬ್ಸ್ಕ್ರೈಬ್ ಮಾಡ್ಕೋ ಫೋನ್. ಕರೆಕ್ಟ್. ಅವ್ರಿಗೆ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಮಾಡ್ಲಿ ಪಾಪ, ಅವರಿಂದಾನೇ ನಾನು ಅಡಿಗೆ ಕಲ್ತಿರೋದು. ನಾನ್ ತುಂಬಾ ಚೆನ್ನಾಗಿ ಮಾಡ್ತೀನಿ ಬೈ ದ ವೇ. ಇಲ್ಲ ಇವಳು ಚೆನ್ನಾಗ್ ಮಾಡಲ್ಲ, ಸುಳ್ಳು, ಚೆನ್ನಾಗ್ ಮಾಡಲ್ಲ.